अघोर महारुद्राय ओं भट् स्वाहा। ಮಂದ ಪರ್ವತವನ್ನು ರಾಕ್ಷಸರು ಮತ್ತು ದೇವಾದಿ ದೇವತೆಗಳು ಆಲಾಹಲದಲ್ಲಿ ಅಮೃತಕ್ಕಾಗಿ ಹೊಡೆದಾಡ್ತಾ ಇರ್ತಾರೆ. ಪಾರ್ವತಿ ದೇವಿಯು ಬಂದು ಕುತ್ತಿಗೆಯನ್ನು ಹಿಡಿದಾಗ, ಅಂದರೆ ಶಿವ ಗಂಟಲಲ್ಲೇ ಇರುತ್ತಂತೆ ವಿಷ, ದೇಹಕ್ಕೆ ಹೋಗಲ್ಲ. ಆ ಗಂಟಲಲ್ಲೇ ಇದ್ದಾಗ ಏನಾಗುತ್ತೆ, ಸಕಲ ದೃಷ್ಟಿದೋಷಗಳು ಏನೇ ಆಗಿದ್ರೂ ಸಹ ಅದು ನಿವಾರಣೆ ಆಗಲಿ ಅಂತ ಆ ಭಗವಂತನಿಗೆ ಉಪ್ಪಿನ ಒಂದು शुभाभ्यां शोभनमूर्त्याद्य ब्रह्मणः द्विजपरार्थे श्वेतपरः कल्पे स्थापनमन्तरे कलिगे प्रथमपादे जम्बोद्वीपे भारतवर्षे भारतखण्डे मेरु दक्षिणदिग्भागे शालिवानशुभोद्धावतारे रामः महागणपति सहित आदित्यादि नवनायक नवग्रह देवता रुद्रसूक्त होमाख्यं कर्मणि कर्म कारयिष्य मानः महाशिवरात्रि अंगभूत प्रयुक्त गणहोम नवग्रहोम दुर्गा सहित सात्पुण्य देवता होमाख्य श्रीरुद्र सूक्त होमाख्य फलप्रदायक प्रथमांग महागणपति होमाख्यं कर्मणि कर्म कारयिष्ये. 2 ನಿಮಿಷ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹೋಗಿ कर्म कारयिष्यमाणः अथ महागणाधिपति देवता अथर्वशीर्षिक प्रकारेण गणहोमाख्यं कर्मणिभ्यः नमः. नित्यं मृतं वच्मे सत्यं वच्मे अवत्वं माम् अववक्तारम् अवश्रोतारम् अवधातारम् अवधातारम् अवानोचारमवशिष्यं स्वाहा. गयानो दृष्टयायंगो विष्णुरग्रे वयं सुभः स्वाहा. यत्ते देवीर्हृदयरापमुन्दः कामग्रेवो विदृष्टिः यात्रिकीयेष्णोदिवे स्वाहा. रामनाथ्यं कर्मणेभ्यः नमः. अग्निगण्डा जलगण्डा नीलगण्डमार्जालगण्डवाहनगण्ड वृत्त्यगण्ड कालवर्णदोषनिवारणार्थं महामृत्युञ्जय स्वामी देवता अवनाख्यं कर्मणेभ्यः नमः. ओं जुं सः त्र्यम्बकं यजामहे सुगन्धिं क्षेमामृताय स्वाहा. स्वाहा. गन्धद्वारा आन्द्रादृष्टा नित्यपुष्टाङ्गरीषिणी ईश्वरी महासेनाय धीमहि तन्नः सुब्रह्मण्य प्रचोदयात् स्वाहा. तत्पुरुषाय विद्महे चक्रतुण्डाय धीमहि तन्नो नन्दी प्रचोदयात् स्वाहा. आशक्त्यै च विद्महे प्रणामिकाय धीमहि तन्नो पार्वत्यै प्रचोदयात् स्वाहा. तत्पुरुषाय विद्महे महासेनाय धीमहि तन्नः सुब्रह्मण्य प्रचोदयात् स्वाहा. तत्पुरुषाय विद्महे मुराराय धीमहि तन्नो नागदेव प्रचोदयात् स्वाहा. आञ्जनेयाय विद्महे वायुपुत्राय धीमहि तन्नो हनुमान् प्रचोदयात् स्वाहा. श्रीराम राम रामे महारुद्राय ओं भट् स्वाहा. ओं परस्परा परस्पर परस्परा घोर घोर धनुरूप धनुरूप प्रजड 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 कह कह भौम भौम मंधय मंधय घातय घातक अघोर महारुद्राय ओं भट् स्वाहा.
ದಿವಸವಾಗಿದ್ದರಿಂದ ಶಿವರಾತ್ರಿ ಮಹೋತ್ಸವ ಅಂತ ಆಚರಿಸ್ತೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಕಾಶಿಯಲ್ಲಿ ಪ್ರತಿಷ್ಠಾಪನೆಯಾದ ದಿನದಂದು ನಾವು ಶಿವರಾತ್ರಿ ಮಹೋತ್ಸವ ಅಂತ ಹೇಳ್ತೇವೆ ಅಂತ ಹೇಳ್ತಾರೆ. ಆದರೆ ಪುರಾಣಗಳು ಹೇಳಿರೋದು ಏನು ಅಂದರೆ, ವಿಷ್ಣುವಿನ 2ನೇ ಅವತಾರ ಅಂದರೆ ಏನು, ಕೂರ್ಮಾವತಾರ. ಕೂರ್ಮಾವತಾರದಲ್ಲಿದ್ದಾಗ ಮಂದ ಪರ್ವತವನ್ನು ರಾಕ್ಷಸರು ಮತ್ತು ದೇವಾದಿ ದೇವತೆಗಳು ಆಲಾಹಲದಲ್ಲಿ ಅಮೃತಕ್ಕಾಗಿ ಹೊಡೆದಾಡ್ತಾ ಇರ್ತಾರೆ. ಕ್ಷೀರ ಮಂಥನವನ್ನು ಮಾಡ್ತಾ ಇರ್ತಾರೆ. ಮಂಥನ ಅಂದರೆ ಏನು, ಸಮುದ್ರವನ್ನು ಕಡಿತಾ ಇರ್ತಾರೆ. ಆ ಸಮುದ್ರವನ್ನು ಕಡಿಬೇಕಾದ್ರೆ ಅಮೃತ ಬರುತ್ತೆ. ಅಮೃತ ಬಂದಾಗ ಆ ಅಮೃತವನ್ನು ದೇವಾದಿ ದೇವತೆಗಳು ಸ್ವೀಕರಿಸಬೇಕು. ಆ ಸಮಯದಲ್ಲಿ ಏನಾಗುತ್ತೆ, ವಾಸಕಿ ಅಂತಕ್ಕಂತಹ ಸರ್ಪ ಆ ಅಮೃತದಲ್ಲಿ ವಿಷವನ್ನು ಆಗುತ್ತೆ. ಯಾದಕ್ಕಾಗಿ ಅಂದರೆ, ಒಂದು ಕಡೆ ಕುತ್ತಿಗೆ ಭಾಗವನ್ನು ಹಿಡಿದಿರ್ತಾರೆ, ಇನ್ನೊಂದು ಕಡೆ ಬಾಲದ ಭಾಗವನ್ನು ಹಿಡಿದಿರ್ತಾರೆ. ಕುತ್ತಿಗೆ ಭಾಗವನ್ನು ಹಿಡಿದಿರ್ತಕ್ಕಂಥವ್ರು ಯಾರು, ದೇವಾದಿಗಳು. ಬಾಲದ ಭಾಗವನ್ನು ಹಿಡಿದಿರ್ತಕ್ಕಂಥವ್ರು ಯಾರು, ರಾಕ್ಷಸರು. ಆ ಕುತ್ತಿಗೆ ಭಾಗದಲ್ಲಿರ್ತಕ್ಕಂತಹ ವಿಷ ಏನಾಗುತ್ತೆ, ಅಮೃತದಲ್ಲಿ ಬರುತ್ತೆ. ಅಮೃತದಲ್ಲಿ ಬಂದಾಗ ಪರಮೇಶ್ವರ ಅದನ್ನು, ಆ ಅಮೃತದಲ್ಲಿ ವಿಷವನ್ನು ಇದ್ದಾಗ ಆ ವಿಷವನ್ನು ಆ ಪರಮೇಶ್ವರ ಸ್ವೀಕಾರ ಮಾಡ್ತಾನಂತೆ. ಎಲ್ಲರೂ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದಿದೆ. ನಾವು ಆ ಅಮೃತವನ್ನು, ವಿಷವನ್ನು ಪರಮೇಶ್ವರ ಈಶ್ವರ ಸ್ವೀಕಾರ ಮಾಡಿದಾಗ ಪಾರ್ವತೀ ದೇವಿ ಬಂದು ಕುತ್ತಿಗೆಯನ್ನು ಹಿಡಿತಾಳಂತೆ. ಯಾತಕ್ಕಾಗಿ ಅಂದರೆ, ಆ ವಿಷ ಮೈಗೆ ಹತ್ತಿದಾಗ ಇನ್ನು ಪರಮೇಶ್ವರ ಇಲ್ಲ ಎಂಬುವ ಸುದ್ದಿಯನ್ನು ಕೇಳಬೇಕಾಗತ್ತೆ ನಾವು ಎಂಬುವಂತಹ ವಿಷಯವನ್ನು ತಿಳಿದುಕೊಂಡು ರಾತ್ರಿ ಎಲ್ಲವೂ ಆ ಪಾರ್ವತೀ ದೇವಿ ಆ ಪರಶಿವನನ್ನ ಕುತ್ತಿಗೆಯನ್ನು ಹಿಡಿದು ಅಲ್ಲೇ ಆ ತಾಯಿ ಜಾಗರಣೆಯನ್ನು ಮಾಡ್ತಾಳಂತೆ. ಅಂದರೆ ಅಂದಿನ ದಿವಸದಲ್ಲಿ ಶಿವನಿಗೆ ಅಹೋರಾತ್ರಿಯಲ್ಲಿ, ಅಹೋರಾತ್ರಿ ಅಂದರೆ ಏನು, ಬೆಳಗ್ಗಿನಿಂದ ಮಾರನೇ ದಿವಸ ರಾತ್ರಿಯವರೆಗೂ, ಬೆಳಗ್ಗಿನಿಂದ ಮಾರನೇ ದಿವಸ ರಾತ್ರಿಯವರೆಗೂ ಆ ತಾಯಿ ನಿದ್ದೆ ಇಲ್ಲದಿರ ಪರಶಿವನನ್ನು ಕಾಪಾಡಿಕೊಳ್ಳುತ್ತಾಳಂತೆ. ಅಂದಿನಿಂದಲೂ ಇಂದಿನವರೆಗೂ ನಾವು ಶಿವರಾತ್ರಿ ಎಂಬತಕ್ಕಂತಹ ಹಬ್ಬವನ್ನು ನಾವು ಆಚರಿಸಲಿಕ್ಕೆ ಆ ತಾಯಿಯೇ ಕಾರಣವಾಗಿರ್ತಕ್ಕಂಥದ್ದು. ಯಾರು, ಪಾರ್ವತೀ ದೇವಿ ಶಿವರಾತ್ರಿ ಎಂತಕ್ಕಂತಹ ಒಂದು ಸ್ವರೂಪವನ್ನು ಹುಡುಕಿ ಹೇಳ್ತಾಳಂತೆ. ಈ ಶಿವರಾತ್ರಿ ಮಹೋತ್ಸವವು ಯುಗ ಯುಗದಲ್ಲೂ ಎಲ್ಲರೂ ಆಚರಣೆಯನ್ನು ಮಾಡಲಿ, ಪರಶಿವನಿಗೆ ಒಂದು ದಿನದ ವೇಳೆಯಲ್ಲಿ ಜಾಗರಣೆಯನ್ನು ಮಾಡಿ ಆ ಪರಶಿವನಿಗೆ ಸೇವೆಯನ್ನು ಸಲ್ಲಿಸಲಿ ಎಂಬುವಂತಹ ಉದ್ದೇಶದಲ್ಲಿಯೇ ಶಿವರಾತ್ರಿ ಮಹೋತ್ಸವ ಅಂತ ಹೇಳಿ ನಾವು ಮಾಡ್ತಕ್ಕಂಥದ್ದು. ಇನ್ನು ಕೆಲವರು ಹೇಳುತ್ತಾರೆ, ಅಂದರೆ ಏನು ಗೊತ್ತಿಲ್ಲದೆ ಇರೋರು ಹೇಳ್ತಾರೆ, ಜಾಗರಣೆ ಅಂದರೆ ಏನು ಅಂದರೆ, ಸ್ವಾಮಿ ಇನ್ನೊಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ಮಾಡೋದೇ ಜಾಗರಣೆ ಅಂತ ಹೇಳ್ತೀವಿ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಜಾಗರಣೆ ಅಲ್ಲ. ಶಿವನಿಗೆ ನಮ್ಮ ನಿದ್ರಾ ಚಿಂತೆಗಳನ್ನು ಬಿಟ್ಟು ಆ ಪರಶಿವನಲ್ಲಿ ನಾವು ಧ್ಯಾನಮಗ್ನರಾಗಿದ್ದಾಗ ಅದನ್ನು ನಾವು ಜಾಗರಣೆ ಅಂತ ಹೇಳ್ತೀವಿ. ಆದ್ದರಿಂದ ಈ ಶಿವರಾತ್ರಿ ಮಹೋತ್ಸವ ಯಾವ ರೀತಿಯಾಗಿ ಬಂತು ಅಂದರೆ, ಶಿವನು ವಿಷವನ್ನು ಸೇವಿಸಿದಾಗ ಪಾರ್ವತೀ ದೇವಿಯು ಬಂದು ಕುತ್ತಿಗೆಯನ್ನು ಹಿಡಿದಾಗ, ಅಂದರೆ ಶಿವ ಗಂಟಲಲ್ಲೇ ಇರುತ್ತಂತೆ ವಿಷ, ದೇಹಕ್ಕೆ ಹೋಗಲ್ಲ. ಆ ಗಂಟಲಲ್ಲೇ ಇದ್ದಾಗ ಏನಾಗುತ್ತೆ, ನೀಲಕಂಠ, ನೀಲವಾಗುತ್ತೆ, ನೀಲಕಂಠ ಅಂತ ಹೇಳ್ತಾರೆ, ವಿಷಕಂಠ ಅಂತ ಹೇಳ್ತಾರೆ. ಆ ವಿಷಕಂಠನ ಒಂದು ಧ್ಯಾನವನ್ನು ಮಾಡಿದಾಗಲೇ ಇಡೀ ದಿನವೆಲ್ಲ ಆ ತಾಯಿಯು ಜಾಗರಣೆ ಮಾಡಿದ್ದರಿಂದಲೇ ಶಿವರಾತ್ರಿ ಮಹೋತ್ಸವವನ್ನು ನಾವು ಇಂದಿಗೂ ಎಂದೆಂದಿಗೂ ಮತ್ತೊಂದಿಗೂ ನಾವು ಈ ಶಿವರಾತ್ರಿ ಹಬ್ಬವನ್ನು ಆಚರಿಸಲಿಕ್ಕೆ ಕಾರಣನಾಗಿರ್ತಕ್ಕಂಥದ್ದೇ ಆ ಪಾರ್ವತಿ ಗೌರಿ ತಾಯಿ ಅಂತ ಹೇಳ್ತೀವಿ. ಆದ್ದರಿಂದ ಭಕ್ತಾದಿಗಳು ನಿನ್ನೆ ಬೆಳಗಿನ ಜಾವದಿಂದ ಹಿಡಿದು ಇಂದಿನ ಬೆಳಗಿನ ಜಾವದವರೆಗೂ ಎಲ್ಲ ಭಕ್ತಾದಿಗಳನ್ನು ನಮ್ಮೊಂದಿಗೆ ಸೇರಿ ಜಾಗರಣೆ ಶಿವರಾತ್ರಿ ಹಬ್ಬದ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಪರಶಿವನ ಸೇವೆಯಲ್ಲಿ ತೊಡಗಿದ್ದೀರಾ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲು ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಹರ 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 ನಮಃ ಪಾರ್ವತೀ ಬದಗೆ. ಚಂದ್ರ ಶಸ್ತ್ರಾಣಿ ಅಸ್ತ್ರಾಣಿ ಶಂಭರ ಶಂಭರ ರೋಗಾನ್ ಮೋಚಯ ಮೋಚಕ ಆಯರ್ವರ್ಧಯ ವರ್ಧಕ ಮೃತ್ಯೋರ್ಪಾಲಯ ಪಾಲಯ ಶತ್ರೋರ್ನಾಶಯ ನಾಶಯ ಸರ್ವಸಂಕಷ್ಟ ನಿವಾರಾಯ. ಇಂದ್ರಮೋ ವಿಶ್ವದ ಸೂರ್ಯವನಮೇಸ್ಮಾಕಮಸ್ತು ಕೇವಲಾಯ ಸ್ವಾಹಾ. ಇಂದ್ರಾಯ ತನ್ನಮ್ಮ ಅಗ್ನಿಲೋಕಗುಣೇ ಭಯವೋತಾರಂ ವಿಶ್ವಮೇ ಸಮಸ್ಯ ಅಗ್ನಿಸುಕರು ಸ್ವಾಹಾ. ಅಗ್ನೇಯ ತನ್ನಮ್ಮ
पात षण्मुख प्रिय रागमोधारगात
ಕಂಟಕಗಳು ನಿವಾರಣೆ ಆಗಲಿ ಅಂತ ನಿಮ್ಮ ಪರವಾಗಿ ನಮ್ಮ ಕಮಿಟಿಯ ಪದಾಧಿಕಾರಿಗಳು ಬೆಲ್ಲವನ್ನು ಆ ಯಜ್ಞೇಶ್ವರನಿಗೆ ಸಮರ್ಪಣೆ ಮಾಡ್ತಾರೆ. ಓಂ ಮನೆಯಲ್ಲಿ ಸಕಲ ದೃಷ್ಟಿದೋಷಗಳು ಏನೇ ಆಗಿದ್ದರೂ ಸಹ ಅದು ನಿವಾರಣೆ ಆಗಲಿ ಅಂತ ಆ ಭಗವಂತನಿಗೆ ಉಪ್ಪಿನ ಒಂದು ಯಜ್ಞೇಶ್ವರನಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಸರ್ವಾದಿಷ್ಟ नक्षत्राणि वा अपामायतनम् आयतनवान् भवति यो नक्षत्राणाम् आयतनं वेद आयतनवान् भवति आपो वै नक्षत्राणाम् आयतनवान् भवति य एवम्